ನನ್ನ ಹೆಸರು ಡಾಕ್ಟರ್ ರವಿ ಕಿರೂರ್, ನೋವು ನಿವಾರಣಾ ತಜ್ಞ, ಬೆಳಗಾವಿ. ನಿಮಗೆ ಪದೇ ಪದೇ ಗಂಟಲು ನೋವು, ನಾಲಿಗೆ ನೋವು ಅಥವಾ ಟಾನ್ಸಿಲ್ ಭಾಗದಲ್ಲಿ ನೋವು, ಕಿವಿ ನೋವು ಹಾಗೂ ಈ ಕೆಳಗಿನ ದವಡೆಗಳಲ್ಲಿ ನೋವು ಬರ್ತಾ ಇದ್ರೆ ನೀವು ಗ್ಲಾಸೋಫೆರಿಂಜಿಯಲ್ ನ್ಯೂರಾಲ್ಜಿಯಾ ಅಥವಾ ಗ್ಲಾಸೋಫೆರಿಂಜಿಯಲ್ ನರ ನೋವುಗಳಿಂದ ಬಳಲ್ತಾ ಇರ್ಬೋದು. ಈ ಗ್ಲಾಸೋಫೆರಿಂಜಿಯಲ್ ನರ ಏನ್ ಮಾಡುತ್ತೆ ಅಂತಂದ್ರೆ ಈ ನಾಲಿಗೆ ಭಾಗ, ಗಂಟಲಿನ ಭಾಗದಿಂದ ಟೇಸ್ಟ್ ಸೆನ್ಸೇಷನ್ ಬ್ರೈನಿಗೆ ಹೋಗುತ್ತೆ. ಈ ನರ ಅಥವಾ ಈ ನರ ಯಾವುದಾದ್ರೂ ಒಂದು ಟಿಶ್ಯೂ ಇಂದ ಅಥವಾ ಏನೋ ಒತ್ತಡ ಆದ್ರೆ ಈ ಗ್ಲಾಸೋಫೆರಿಂಜಿಯಲ್ ನ್ಯೂರಾಲ್ಜಿಯಾ ಅಂತ ನಿಮ್ಗೆ ತೊಂದರೆ ಕಾಣಿಸ್ಕೊಬಹುದು. ಅದನ್ನ ನಾವು MRI ಅಥವಾ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಇಂದ ಅಥವಾ ಎಕ್ಸ್ರೇಗಳಿಂದ ಈ ನರಗಳ ಒತ್ತುವಿಕೆಯನ್ನು ನೋಡಬಹುದು. ಈ ವ್ಯಕ್ತಿ ಬಳಲ್ತಾ ಇದ್ರೆ ಕಂಟಿನ್ಯೂಸ್ ಆಗಿ ಅವನಿಗೆ ನಾಲ್ಗೆನಲ್ಲಿ ಅಥವಾ ಗಂಟಲಿನಲ್ಲಿ ಕಂಟಿನ್ಯೂಸ್ ಆಗಿ ನೋವು ಇರುತ್ತೆ ಅಥವಾ ಶಾಕ್ ತರ ನೋವು ಬರ್ತಾ ಇರುತ್ತೆ. ಅದು ನೋವು ನಾರ್ಮಲ್ ಪೇನ್ ಕಿಲ್ಲರ್ಸ್ ಗಳಿಂದ ಅಥವಾ ಈ ಶೀತ ಕೆಮ್ಮು ಆದಾಗ ಗಂಟಲಿನ ನೋವಿಗಿಂತ ವಿಭಿನ್ನವಾಗಿರುತ್ತೆ. ಇದಕ್ಕಾಗಿ ನಾವು ವಿಭಿನ್ನ ರೀತಿಯಾದ ನೋವಿನ ನಿವಾರಕ ಟ್ರೀಟ್ಮೆಂಟ್ಗಳು ಅವಲಭ್ಯವಿದೆ. ಅವುಗಳನ್ನು ನೀವು ಉಪಯೋಗಿಸಿಕೊಂಡು ಈ ನೋವನ್ನು ತಡೆಗಟ್ಟಿರ್ಬೋದು. ನಾನು ಪಾರ್ವತಿ ಅಂತ. ನಾನು ಸಫರಿಂಗ್ ಫ್ರಮ್ 4 years ದಿಸ್ ಸೈಡ್ ಆಫ್ ದ ಪೇನ್. ಇನ್ನು ಈ ರವಿ ಕಿರೂರ್ ಸರ್ ಕಡೆ ಬಂದ ಮೇಲಪ್ಪ ನಾವು ಫಸ್ಟ್ ಬಿಫೋರ್ ಎಲ್ಲ ಕಡೆ ತೋರಿಸಿದ್ವಿ ಆ್ಯಕ್ಚುಲಿ. ಆಮೇಲೆ ನಾನು ರವಿ ಕಿರೂರ್ ಸರ್ ಕಡೆ ಬಂದಮೇಲೆ ಇಲ್ಲಿ ಎಲೆಕ್ಟ್ರಾನಿಕ್ಸ್ ಅಲ್ಲದೆ ಟ್ರೀಟ್ಮೆಂಟ್ ತೊಗೊಂಡಾದ್ಮೇಲೆ ನನಗೆ ಇಲ್ಲಿ ರಿಲೀಫ್ ಆಗಿದೆ. 80% ಕಡಿಮೆ ಆಗಿದೆ. ಐ ಆಮ್ ಸ್ಯಾಟಿಸ್ಫ್ಯಾಕ್ಷನ್. ಈ ಪೇಷಂಟು ಸುಮಾರು 3 ರಿಂದ 5 ವರ್ಷದಿಂದ ಈ ಗ್ಲಾಸೋಫೆರಿಂಜಿಯಲ್ ನ್ಯೂರಾಲ್ಜಿಯಾ ಅಂತ ಬಳಲ್ತಾ ಇದ್ರು. ಇಲ್ಲಿ ಅವರಿಗೆ ಮೇನ್ ಆಗಿ ನೋವು ಈ ದವಡೆ ಕೆಳಗಡೆ ಹಾಗೂ ಕುತ್ತಿಗೆ ಭಾಗದಲ್ಲಿ ನೋವು ಇತ್ತು. ಸೊ ಇವರು ಸುಮಾರು ಡಾಕ್ಟರ್ಗಳನ್ನು ಭೇಟಿ ಮಾಡಿ ನೋವಿನ ನಿವಾರಕಗಳನ್ನು ತಗೊಂಡಿದ್ದಾರೆ, ಬಟ್ ಅದರಿಂದ ಕಡಿಮೆ ಆಗಲಿಲ್ಲ. ನಾವು ಅವರಿಗೆ ನರ್ವ್ ಸ್ಟಿಮ್ಯುಲೇಷನ್ ಎಂಬ ಆಧುನಿಕ ಪದ್ಧತಿಯಿಂದ ಇದನ್ನು ಅರೌಂಡ್ 80% ವರೆಗೆ ಕಡಿಮೆ ಮಾಡಿದೆವು ಕೇವಲ 1 ವೀಕ್ನಲ್ಲಿ.